ವೀಕೆಂಡಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಪಾಂಡವಪುರಕ್ಕೆ. ಆದರೆ ಅವ್ರ ಮನೆ ಬಾಲ್ಕನಿಯಿಂದ ನೋಡಿದಾಗ ಕುಂತಿ ಬೆಟ್ಟ ಇಷ್ಟು ಚೆನ್ನಾಗಿ ಕಾಣ್ತಿತ್ತಲ್ಲ, ಹೋಗೇ ಬರಬೇಕು ಅನ್ನಿಸ್ತು ಒಂದ್ಸಲ. ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಸೇರಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಪಾಂಡವಪುರ ಮೈಸೂರಿಂದ 30 ಕಿಲೋಮೀಟ್ರ್ ದೂರದಲ್ಲಿ, ಹಾಗೆ ಬೆಂಗಳೂರಿಂದ ಒಂದು 130 ಕಿಲೋಮೀಟ್ರ್ ದೂರ ಇದೆ. ಇದು ಕಮೆಂಟ್ ಸೆಕ್ಷನಲ್ಲಿ ಬೇಕಾದರೆ ನಿಮಗೆ ಲೊಕೇಶನನ್ನು ಹಾಕಿರ್ತೀನಿ, ಒಂದು ಸಲ ಹೋಗಿ ಬರಬೇಕು ಎಲ್ಲರೂ ನೀವು ಅಂತ ರೆಕಮೆಂಡ್ ಕೂಡ ಮಾಡ್ತೀನಿ. ಇದು ಮುಂದೆ ಕಾಣ್ತಿರೋದು ಅದೇ 3 ಬೆಟ್ಟ ಇದೆ ಟೋಟಲು. ಎಲ್ಲರೂ ಸೇರಿ ಆ 3 ಬೆಟ್ಟನೂ ಹತ್ತಿ ಇಳಿದು ಬಂದಿದೆ. ಅಲ್ಲಿಂದ ಹಂಗೆ ಮುಂದೆ ಸಾಗ್ತಿದ್ವಿ. ಅಲ್ಲಿ ಬಂದು ಒಬ್ರು ಅಂಕಲ್ನ ಕೇಳಿದ್ವಿ, ಅವರು ಇಲ್ಲೇ ಲೆಫ್ಟ್ಗೆ ಹೋಗ್ಬೇಕು ಅಂತಂದರು. ಹಂಗೆ ಗಾಡಿನ ತಿರ್ಗಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಈ ಥರ ಬೆಳಿಗ್ಗೆ ಗ್ರೀನರಿ ಇರೋ ಕಡೆ ಯಾವುದೇ ರೀತಿಯ ಶಬ್ದ ಮಾಲಿನ್ಯ ಇಲ್ಲದೆ ಇರೋ ಫ್ರೆಶ್ ಏರ್ ತಗೊಂತ ಫ್ರೆಂಡ್ಸ್ ಜೊತೆ ಬೆಳಗಿನ ಜಾವ 6-7 ಗಂಟೆಗೆ ಹೋಗೋದಿದೆಯಲ್ಲ, ಅದೊಂದು ಯಾರೋ ಮಾತು ಹೇಳ್ತಾರೆ ಹಿರಿಯರು, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರಲ್ಲ, ಅದೇ ಥರ ಫೀಲು. ಫ್ರೆಂಡ್ಸ್ ಜೊತೆ ಎಲ್ಲ ಹಿಂಗೆ ತಿರುಗಾಡ್ಬೇಕಂತಂದರೆ, ಎಂಜಾಯ್ ಮಾಡ್ಬೇಕಂತಂದರೆ ಅವು ಒಂದೊಂದು ಸಲ ಮೆಲ್ಕ್ ಹಾಕ್ಬೋದು. ಸೊ ಬೆಳಗಿನ ಜಾವ ಎಲ್ಲ ಫ್ರೆಂಡ್ಸ್ ಜೊತೆಗೆ ಹಂಗೆ ಚಿಟ್ಚಾಟ್ ಮಾಡಿಕೊಂಡು, ಕಾಮಿಡಿ ಮಾಡ್ಕೊಂಡು, ಕಿಂಡಲ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ವಿ ಡೋಂಟ್ ಥಿಂಕ್ ಇದು ಮತ್ತೆ ಈ ಟೈಮ್ ನಮಗೆ ಸಿಗುತ್ತೆ ಅಂತ ಏನು ಅನಿಸಲ್ಲ. ಸೊ ಅದಕ್ಕೆ ಇದೆ ಸಿಕ್ಕಿರೋ ಟೈಮನ್ನು ಈ ಥರ ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಈಗ ಇಲ್ಲಿ ಬಂತು ನೋಡಿ, ಕುಂತಿ ಬೆಟ್ಟದ ಬೇಸ್ಗೆ ಬಂದಿದ್ದೇನು ಬರ್ತಿದ್ದೀವಿ. ಇಲ್ಲಿ ದೇವಸ್ಥಾನಗಳಿದೆ, ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನ ಇವೆಲ್ಲ ಕಾಣ್ತಿದೆಯಲ್ಲ. ಈಗ ಇವು ಹಳೆ ಕಾಲದ ದೇವಸ್ಥಾನಗಳನ್ನು ಇಲ್ಲಿ ಕಟ್ಟಿಬಿಟ್ಟಿದ್ದಾರೆ, ಆದರೆ ಮೇಂಟೆನೆನ್ಸ್ ಆಗಿಲ್ಲ, ಅದಕ್ಕೆ ಈ ಥರ ಆಗಿದ್ದಾವೆ. ಅದು ಒಂದು ನೋಡಿ ಫ್ರೆಂಡ್ಸ್, ಇವರು ಸ್ಟೇಟ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ, ನ್ಯಾಷನಲ್ ಅಥ್ಲೀಟು. ಇವರು ಇನ್ನೂ ಅನ್ಎಂಪ್ಲಾಯ್ಡ್, 28 ರನ್ನಿಂಗ್ ಆ್ಯಂಡ್ ಸ್ಟಿಲ್ ಅನ್ಎಂಪ್ಲಾಯ್ಡ್. ಈಗ ಕುಂತಿ ಬೆಟ್ಟದ ಕೆಳಗಡೆ ಇದ್ದೀವಿ. ಮುಂದೆ ಕಾಣ್ತಿದೆಯಲ್ಲ, ಅದು ಮಲ್ಲಿಕಾರ್ಜುನ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನಗಳು. ಇದು ಕುಂತಿ ಬೆಟ್ಟದ ಬೇಸಲ್ಲಿ ಕಾಣ್ತವೆ. ಮತ್ತು ಒಂದು ಕೊಳ ಇದೆ ಇಲ್ಲಿ ಸಂದು, ಇದು ನೋಡಿ, ಇಲ್ಲಿಂದ ಮೇಲೆ ಹತ್ತೋದು ಬೆಟ್ಟನ. ರಾಕ್ ಐತೆ ನೋಡ್ರಿ, ಇಲ್ಲಿ ಕಾಣ್ತೈತಿ. ಈ ಕಡೆ ಬೈ, ಈ ಕಡೆ ಐತಲ್ಲ, ಅದು ಮೊದಲು ಹಿಂಗ್ ಸ್ಟ್ರೇಟ್ ಇತ್ತು, ಅದು ಈಗ ನೋಡ್ರಿ ಹಿಂಗ್ ಬೆಂಡ್ ಆಗೈತೆ ಅದು. 6:45 ಗಂಟೆ ಸುಮಾರಿಗೆ ಕೊನೆಗೂ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟನ. ನಡುವೆ ಕುರ್ಚಲು ಗಿಡ, ಮುಳ್ಳು, ದೊಡ್ಡ ಬಂಡೆ ಎಲ್ಲ ಇತ್ತು. ಎಲ್ಲನೂ ಹಂಗೆ ಹತ್ಕೊಂಡು ಮುಳ್ಳೆಲ್ಲ ಸೈಡ್ ಮಾಡ್ಕೊಂಡು ಹಂಗೆ ಮುಂದೆ ಹೋದ್ವಿ. ಎಲ್ಲ ಫ್ರೆಂಡ್ಸ್ ಜೊತೆ ಹಾಗೆ ಬೆಟ್ಟ ಹತ್ಕೊಂಡು ಹೋಗ್ತಿರ್ಬೇಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರದ್ದು ಒಂದು ಹಳೇ ಫಿಲ್ಮ್ ಸಾಂಗು ಅಚಾನಕ್ ಆಗಿ ನೆನಪಾಗ್ಬಿಡ್ತು. ನಾವೆಲ್ಲರೂ ಸೇರಿ ಹಿಂಗೆ ಓಡಾಡ್ಕೊಂಡು ಹತ್ಕೊಂಡು ಮೇಲೆ ವ್ಯೂ ಪಾಯಿಂಟ್ಗೆ ಹೋದ್ವು. ಬಟ್ ಅಲ್ಲಿ ಹೋಗಿ ಒಂದು ಫೋಟೋ ತಗೋಬೇಕು ಅಂತ ಅನ್ನೋ ಅಷ್ಟರಲ್ಲಿ ಅಲ್ಲಿ ಕೇರಳದ ಒಂದು ಗ್ಯಾಂಗ್ ಬಂದ್ಬಿಟ್ಟಿತ್ತು. ಆಲ್ರೆಡಿ ಒಂದು ಅರ್ಧ ಗಂಟೆ ನಿಂತು ಗುರು, ಯಾರೂ ಸೈಡ್ಗೆ ಬರಲಿಲ್ಲ. ಆ ವ್ಯೂ ಪಾಯಿಂಟಲ್ಲಿ ಫೋಟೋ ತಗೊಳ್ಳೋಕ್ಕೆ ಆಗಲಿಲ್ಲ. ಜೀವನನ ಯಂಗ್ ಏಜ್ ಇರ್ಬೇಕಾದ್ರೆ ಯಾವ ಥರ ಎಂಜಾಯ್ ಮಾಡಬೇಕು ಅಂತ ಏನಾದರೂ ನಾವು ಕಲಿಬೇಕು ಅಂತಂದರೆ ಕೇರಳದವ್ರನ್ನ ನೋಡಿ ಕಲಿಬೇಕು. ಆ ಕೇರಳ ಹುಡುಗರು ಎಷ್ಟು ಲೈಫನ್ನು ಯಂಗ್ ಏಜಲ್ಲಿ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಅವ್ರ ಪೇರೆಂಟ್ಸು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಎಳ್ಕೊಂಡು ಅಲ್ಲಿ ಆ ಕಡೆಯಿಂದ ಆ ಬೆಟ್ಟಕ್ಕೆ ಹೋಗ್ಬೇಕು ನೋಡ್ರಿ, ಆರಾಮ್ ಮಕ್ಕೊಳ್ಬಿಟ್ಟು ಅಡ್ಸಿ ಮಗ ಇಲ್ಲಿ ಬಂದು ಕಲ್ಲು ಹತ್ನ್ಯಾಗ ಗುಡ್ಡ ಹಟ್ನ್ಯಾಗ ಮಾಡತ್ತ. ಹಂಗೆ ಎಲ್ಲರೂ ಸೇರಿ ಬೆಟ್ಟ ಹತ್ಕೊಂಡು ಮೇಲೆ ಹೋದ್ವಿ. ಹಂಗೆ ಸ್ವಲ್ಪ ಹುಡುಗರು ಡ್ಯಾನ್ಸ್ ಮಾಡೋಣ ಅಂದು ಮೊಬೈಲ್ ಫೋನಲ್ಲೇ ಸಾಂಗ್ ಹಾಕೊಂಡು ಹಂಗೆ ತಕ್ಕ ತಯ್ಯತ್ತ ಸ್ವಲ್ಪ ಕುಣಿದಾಡಿ ಡ್ಯಾನ್ಸ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟು ಸ್ವಲ್ಪ ಪುಷಪ್ಪು, ಸಿಟಪ್ಸು, ಯೋಗ ಸ್ವಲ್ಪ ಎಲ್ಲ ಸ್ಟನ್ಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡೋಣ. ಇದು ಮಯೂರಾಸನ ಅಂತಾರೆ ಯೋಗಾಸನದಲ್ಲಿ. ಹಾಗೆ ನೆಕ್ಸ್ಟು ಸಿಂಗಲ್ ಲೆಗ್ ಸಿಟಪ್ಸನ್ನು ಅದನ್ನೂ ಟ್ರೈ ಮಾಡೋದು. ಅದಾದಮೇಲೆ ನೆಕ್ಸ್ಟು ಪುಷಪ್, ಅದನ್ನೊಂದು ಸ್ವಲ್ಪ ಟ್ರೈ ಮಾಡೋದು, ಚೆನ್ನಾಗಿ ಬಂತು ವಿಡಿಯೋ. ಅದಾದಮೇಲೆ ನೆಕ್ಸ್ಟ್ ಸುಸ್ತಾಗ್ತಿತ್ತು, ಸ್ವಲ್ಪ ಹಾಡಾಡೋಣ ಕೂತ್ಕೊಂಡು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಅದೇನೇ ಅನ್ನಿ ಗುರು, ಈ ಜನಪದ ಗೀತೆಗಳು, ಭಾವಗೀತೆಗಳು ಎಲ್ಲ ಇದಾವಲ್ಲ, ಒಂಥರ ಅವರ ಮೇಂಟೈನ್ ಮಾಡಿದ್ದಾವೆ.
ಎಲ್ಲ ಫ್ರೆಂಡ್ಸ್ ಸೇರಿ ಹಂಗೆ ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ಮಾಡೋಣ ಅಂತ ಹೋದ್ವು. ನೆಕ್ಸ್ಟು ಕೆಲವೊಂದಿಷ್ಟು ಫೋಟೋ ತಗೊಳ್ಳೋಣ ಅಂತ ಹಿಂಗೋ ನಮ್ಗೆ ಅನಿಸಿದಂಗೆ ಕೆಲವೊಂದಿಷ್ಟು ಪೋಸಸ್ಸನ್ನು ಕೊಟ್ಟು ಚೂರು ಫೋಟೋಸ್ನೆಲ್ಲ ತೆಗ್ದಿದ್ದೀವಿ. ನಿಮ್ಗೇನಾದರೂ ಚೆನ್ನಾಗಿರೋ ಪೋಸಸ್ ಎಲ್ಲ ಈ ಥರ ತೆಗಿಬೇಕು, ಈ ಥರ ಫೋಟೋಶೂಟ್ ಮಾಡಿ ಅಂತ ಅನ್ನೋದಿದ್ದರೆ ಕಮೆಂಟ್ ಮಾಡಿ. ಲೆಟ್ಸ್ ಟ್ರೈ ನೆಕ್ಸ್ಟ್ ಟೈಮ್ ಎಲ್ಲರೂ ಹೋದಾಗ ಅವಾಗ ಟ್ರೈ ಮಾಡಿ ನೋಡೋಣ. ಸೊ ಈ ಥರ ಅರ್ಲಿ ಮಾರ್ನಿಂಗ್ ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ವೀಕೆಂಡಲ್ಲಿ ಟ್ರೆಕ್ಕಿಂಗ್ ಅಥವಾ ಬೈಕ್ ರೈಡಿಂಗ್ ಮಾಡ್ಕೊಂಡ್ಬಂದು ಇಷ್ಟೆಲ್ಲ ಎಂಜಾಯ್ ಮಾಡಿ ವ್ಯೂ ಪಾಯಿಂಟ್ಸನ್ನೆಲ್ಲ ನೋಡಿ ಸನ್ರೈಸನ್ನು ಸವಿದು ವಾಪಸ್ ಹೋಗೋಕ್ಕೆ ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನಸ್ಸಿಗೆ ತುಂಬ ಭಾರ ಆಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಈ ವಿಡಿಯೋನ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.